नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर. In my earlier videos, I was talking about ultrasound of different organs. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಸಮಥಿಂಗ್ ಕಾಲ್ಡ್ TRUS, ಅಂದರೆ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅಂದರೆ ಇದನ್ನು ಕಾಮನ್ಲಿ ನಾವು ಮಾಡೋದು ವಯಸ್ಸಾದ ಗಂಡಸರಲ್ಲಿ. ಯೂಶಲಿ ವಯಸ್ಸಾಗ್ತಾ ಗಂಡಸರಲ್ಲಿ ಒಂದು ಪ್ರಾಸ್ಟೇಟ್ ಪ್ರಾಬ್ಲಮ್ ಅಂತ ಬರುತ್ತೆ. ಅಂದರೆ ಪ್ರಾಸ್ಟೇಟ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಅದು ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಅದೇನು ಮಾಡುತ್ತೆ, ಇನ್ನು ಯೂರಿನರಿ ಬ್ಲ್ಯಾಡರ್ದು ನೆಕ್ ಅಂತ ಹೇಳ್ತೀವಿ, ಅದನ್ನು ಕಂಪ್ರೆಸ್ ಮಾಡುತ್ತೆ. ಹಾಗಾಗಿ ಯೂರಿನ್ ಪಾಸ್ ಮಾಡುವಾಗ ಅವರಿಗೆ ಸ್ವಲ್ಪ ತೊಂದರೆಗಳು ಬರುತ್ತೆ. ಅಂದರೆ ಕಂಪ್ಲೀಟಾಗಿ ಪಾಸ್ ಆಗಲ್ಲ, ಸ್ವಲ್ಪ ಉಳ್ಕೊಂಡೇ ಇರುತ್ತೆ ಯಾವಾಗಲೂ. ಸೊ ಅವ್ರಿಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಸೊ ಇದರಿಂದ ಇನ್ಫೆಕ್ಷನ್ ಆಗ್ಬೋದು. ಸೊ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹೈಪರ್ಟ್ರೋಫಿ ಅಂತ ಹೇಳ್ತೀವಿ, BPH, ಅಂದರೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಅದು ಕಾಮನ್ ಆಗಿ ಬರೋದು ಯೂಶಲಿ 70, 80, 90 ಇಯರ್ಸ್ ಆಫ್ ಏಜ್, ಆ ಥರ ಏಜಸಲ್ಲಿ ಬರುತ್ತೆ. ವೆರಿ ರೇರ್ಲಿ ಸ್ವಲ್ಪ ಮುಂಚೆನೂ ಬರಬಹುದು. ಅಡಿಷನಲಿ ಈ ಥರ ಪ್ರಾಬ್ಲಮ್ಸ್ ಪ್ರಾಸ್ಟೇಟ್ ಪ್ರಾಬ್ಲಮ್ ಶುರು ಆಯಿತು ಕ್ಲಿನಿಕಲಿ ಅಂತಂದರೆ ಇನ್ನೂ ಒಂದು ಕಂಡೀಷನ್ ಇರಬಹುದು, ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು. ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ನ ಸ್ವಲ್ಪ ಜಾಸ್ತಿ ಕಾಮನ್ ಆಗಿ ಕಂಡುಹಿಡಿತಾ ಇದ್ದೀವಿ. ಸೊ ಈ ಥರ ಯಾವುದೇ ಸಿಮ್ಟಮ್ಸ್, ಪ್ರಾಸ್ಟೇಟ್ಗೆ ಸಂಬಂಧಪಟ್ಟಂಥ ಸಿಮ್ಟಮ್ಸ್ ಬಂದ ತಕ್ಷಣ ಫಸ್ಟು ಟೆಸ್ಟ್ ಮಾಡೋದು ಒಂದು ಅಲ್ಟ್ರಾಸೌಂಡ್ KUB ಅಂತ ಮಾಡ್ತೀವಿ. ಪ್ರೀವಿಯಸ್ ನಂದು ವೀಡಿಯೋಸಲ್ಲಿ ಹೇಳಿದ್ದೆ ನಾನು. ಅದರಲ್ಲಿ ನಾವು ಪ್ರಿವಾಯ್ಡ್ ಆ್ಯಂಡ್ ಪೋಸ್ಟ್ ವಾಯ್ಡ್ ರೆಸಿಡ್ಯೂಯಲ್ ಅಸೆಸ್ಮೆಂಟ್ ಮಾಡ್ತೀವಿ, ಮತ್ತು ಪ್ರಾಸ್ಟೇಟ್ ಗ್ಲ್ಯಾಂಡ್ ಎಷ್ಟು ಸೈಜ್ ಇದೆ ಅದನ್ನು ಅಸೆಸ್ ಮಾಡ್ತೀವಿ. ಆದರೆ ನೆಕ್ಸ್ಟು ಇನ್ನೊಂದು ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ, PSA ಅಂತ. ಅಂದರೆ ಸೀರಮ್, ಅಂದರೆ ಬ್ಲಡ್ಡಲ್ಲಿ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಒಂದು ಕಂಡುಹಿಡಿತೀವಿ. ಅದು ಏನಾರ ಸ್ವಲ್ಪ ಜಾಸ್ತಿ ಇದೆ ಅಂದರೆ 4ರಿಂದ ಕೆಳಗಡೆ ಇದ್ದರೆ ನಾರ್ಮಲ್ಲು, 4ರಿಂದ 10 ಇಂಟರ್ಮೀಡಿಯೇಟ್ ಅಥವಾ ಇಂಡಿಟರ್ಮಿನೇಟ್ ಅಂತ ಹೇಳ್ತೀವಿ, ಮೋರ್ ದೆನ್ 10 ಅಂದರೆ ಟೋಟಲಿ ಅಬ್ನಾರ್ಮಲ್ಲು. ಸೊ ಈ ಇಂಡಿಟರ್ಮಿನೇಟ್ ಇರ್ಬೋದು ಅಥವಾ ಟೋಟಲಿ ಅಬ್ನಾರ್ಮಲ್ ಇರ್ಬೋದು. ಈ ಥರ ಇತ್ತು ಅಂತಂದಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ ಯೂರಿನ್ ಇನ್ಫೆಕ್ಷನ್ ಏನಾರ ಇದೆಯಾ ಅಂತ ಕಂಡುಹಿಡಿತೀವಿ. ಅದಿಲ್ಲ ಅಂತಂದರೆ ನೆಕ್ಸ್ಟು ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡಿ, ಅಂದರೆ TRUS ಮಾಡಿ ಅಂತ ಹೇಳ್ತೀವಿ. TRUS ಅಲ್ಲಿ ಏನು ಅಂದರೆ ಅದು ಒಂದು, ಇವಾಗ ಟ್ರಾನ್ಸ್ ವೆಜನಲ್ ಸ್ಕ್ಯಾನ್ ಅಂತ ಒಂದು ಮುಂಚೆ ಹೇಳಿದ್ದೆ ನಾನು, ಅದೇ ತರಹ ಪ್ರೋಬು. ಅದಕ್ಕೆ ನಾವು ಒಂದು ಪ್ರೋಬ್ ಕವರ್ ಅಂತ ಹಾಕ್ಬಿಟ್ಟು ರೆಕ್ಟಲ್, ಅಂದರೆ ಏನಲ್ ಕೆನಾಲ್ ರೀಜನಲ್ಲಿ ಅದನ್ನು ಇನ್ಸರ್ಟ್ ಮಾಡಿ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಪ್ರಾಸ್ಟೇಟ್ನ ಕ್ಲಿಯರಾಗಿ ನೋಡ್ತೀವಿ. ಹತ್ತಿರದಿಂದ ಇಟ್ಕೊಂಡಷ್ಟು ಆ ಜಾಗ ಇನ್ನೂ ಕ್ಲಾರಿಟಿ ಜಾಸ್ತಿ ಬರುತ್ತೆ ನಮಗೆ. ಸೊ ಈ ಪ್ರಾಸ್ಟೇಟಲ್ಲಿ ನಾವು ಟ್ಯೂಮರ್ ಇದೆಯಾ ಅಥವಾ ಬರೀ BPH ಮಾತ್ರನಾ, ಸೊ ಏನಾರ ಸಸ್ಪಿಷಿಯಸ್ ಏರಿಯಾಸ್ ಇದೆಯಾ ಇದೆಲ್ಲ ಕಂಡುಹಿಡಿಬೋದು. ಅಥವಾ ಇನ್ಫೆಕ್ಷನ್ ಇದ್ದರೆ ಆಬ್ಸೆಸ್ ಏನಾರ ಇದೆಯಾ, ಅಂದರೆ ಪಸ್ ಫಾರ್ಮೇಷನ್ ಏನಾರ ಇದೆಯಾ, ಇದೆಲ್ಲ ಕಂಡುಹಿಡ್ಬೋದು. ಅಡಿಷನಲಿ ಅದರಲ್ಲಿ ಏನಾರ ಪಾಸಿಟಿವ್ ಇದೆ ಅಂತ ಅನಿಸಿದ್ರೆ ನೆಕ್ಸ್ಟು MRI ಅಡ್ವೈಸ್ ಮಾಡ್ತೀವಿ, ಅಥವಾ ಸಮ್ಟೈಮ್ಸ್ ಬಯಾಪ್ಸಿ ಮಾಡಿ ಅಂತ ಹೇಳಿದ್ರೆ ಅಲ್ಟ್ರಾಸೌಂಡ್ ಗೈಡೆಡ್, ಅಂದರೆ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿನೂ ಮಾಡಬಹುದು. ಅಂದರೆ ನೀಡಲ್ನ ಹಾಕಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಅದನ್ನು ಪ್ರಾಸ್ಟೇಟ್ ಗ್ಲ್ಯಾಂಡ್ ನೋಡಿಕೊಂಡು ಯಾವ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಅಬ್ನಾರ್ಮಾಲಿಟಿ ಅನ್ನಿಸ್ತಾ ಇದೆ ಅದರಿಂದ ಪೀಸಸ್ ತೊಗೋಬೋದು, ಅಥವಾ ರ್ಯಾಂಡಮ್ ಆಗಿ 2 ಲೋಬಿಂದ ಮಲ್ಟಿಪಲ್ ಪೀಸಸ್ ತೊಗೋಬೋದು. ಇದು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಫಾರ್ ದ ಪ್ರಾಸ್ಟೇಟ್ ಆಯಿತು. ಇನ್ನು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಬೇರೆ ಏನಕ್ಕೆ ಯೂಸ್ ಮಾಡ್ತೀವಿ, ಫೀಮೇಲ್ಸಲ್ಲಿ, ಪರ್ಟಿಕ್ಯುಲರ್ ಅನ್ಮ್ಯಾರಿಡ್ ಫೀಮೇಲ್ಸಲ್ಲಿ ನಾವು ಪೆಲ್ವಿಕ್ ಇವ್ಯಾಲ್ಯೂಷನ್ ಮಾಡುವಾಗ ಅಲ್ಟ್ರಾಸೌಂಡನ್ನು ಟ್ರಾನ್ಸ್ ವೆಜಿನಲ್ ಮಾಡೋ ಹಾಗಿಲ್ಲ, ಟ್ರಾನ್ಸ್ ರೆಕ್ಟಲ್ಲಿ ಯೂಸ್ ಮಾಡ್ಬೋದು, ಅಥವಾ ಟ್ರಾನ್ಸ್ ಪೆರಿನಿಯಲ್ಲಿ ಯೂಸ್ ಮಾಡ್ಬೋದು. ನಂಬರ್ 2, ಸಮ್ ಪೇಷಂಟ್ಸ್ಗೆ ಏನಾಗುತ್ತೆ, ಪ್ರಾಸ್ಟೇಟ್ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು, ಬಟ್ ಪೆಲ್ವಿಸಲ್ಲಿ ಬೇರೆ ಪ್ರಾಬ್ಲಮ್ ಇರುತ್ತೆ, ಅದು ಬಯಾಪ್ಸಿ ಮಾಡಬೇಕಾಗತ್ತೆ, ಅದನ್ನು ಅಥವಾ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಆ ಥರ ಟೈಮಲ್ಲೂ ನಾವು ಟ್ರಾನ್ಸ್ ರೆಕ್ಟಲ್ ಅಂದರೆ ಇಟ್ಸ್ ಎ ರೂಟ್. ಆ ಪ್ರೋಬನ್ನು ಹಾಕೋದಕ್ಕೆ ಒಂದು ರೂಟು. ನಾವು ನಾರ್ಮಲಿ ಮಾಡೋ ಟ್ರಾನ್ಸ್ ಅಬ್ಡಾಮಿನಲಿ ಸ್ಕ್ಯಾನ್ ಅಂತ ಮಾಡಿದಾಗ ಪ್ರೋಬನ್ನು ಸ್ಕಿನ್ ಮೇಲೆ ಇಡ್ತೀವಿ. ಇಲ್ಲಿ ಟ್ರಾನ್ಸ್ ರೆಕ್ಟಲಿ ಅಂತಂದರೆ ಏನಲ್ ಕೆನಾಲ್ ಒಳಗಡೆ ಹೋಗಿ ರೆಕ್ಟಮ್ ಒಳಗಡೆ ಹಾಕಿ ನೋಡ್ತೀವಿ. ಅದು ಅದರಲ್ಲಿ ಸುತ್ತಮುತ್ತ ಇರುವಂತಹ ಸ್ಟ್ರಕ್ಚರ್ಸು ಕ್ಲಿಯರಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಾನು. ಇದು ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ TRUS ಅನ್ನೋದು ಒಂದು ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಯೂಶ್ವಲಿ ನಾವು ಜೆಲ್ ಯೂಸ್ ಮಾಡ್ತೀವಿ, ಪೇಯ್ನ್ ಯೂಶ್ವಲಿ ಆಗೋದಿಲ್ಲ, ಮತ್ತು ಬಯಾಪ್ಸಿ ಮಾಡುವಾಗ ಲೋಕಲ್ ಅನಸ್ತೇಷನ್ ಇಂಜೆಕ್ಟ್ ಮಾಡ್ತೀವಿ. ಹಾಗಾಗಿ ಇದು ಓವರಾಲ್ ತುಂಬ ಸೇಫ್ ಆಗಿರುವಂತಹ ಪ್ರೊಸೀಜರ್ ಆಗಿರುತ್ತೆ ಆ್ಯಂಡ್ ಕಾಮನ್ಲಿ ಪರ್ಫಾರ್ಮ್ ಮಾಡ್ಬೋದು. ಓನ್ಲಿ ಕ್ರೈಟೀರಿಯಾ ಈಸ್ ಅವ್ರಿಗೆ ಬ್ಲೀಡಿಂಗ್ ಪೈಲ್ಸ್ ಇರಬಾರ್ದು. ಬ್ಲೀಡಿಂಗ್ ಪೈಲ್ಸ್ ಇತ್ತು ಅಂತಂದರೆ ಅದು ನಾವು ಇನ್ಸರ್ಟ್ ಮಾಡೋವಾಗ ವಾಪಸ್ ಜಾಸ್ತಿ ಬ್ಲೀಡಿಂಗ್ ಆಗುವ ಸಾಧ್ಯತೆಗಳುಂಟು. ಅದು ಬಿಟ್ಟರೆ ಬೇರೆ ಯಾವ ಕಂಡೀಷನ್ಸಲ್ಲೂ ಇದನ್ನು ಕಾಂಟ್ರಾಇಂಡಿಕೇಷನ್ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಬಹಳ ಉಪಯೋಗಕಾರಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಟೆಕ್ನಿಕ್. ಇದನ್ನು ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂತಹ ರೇಡಿಯಾಲಜಿಸ್ಟ್ ಮಾಡಿದ್ರೆ ಉತ್ತಮ, ನಮಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ I will talk more about other imaging techniques, ultrasound scanning techniques. If you want to know more about medical imaging in different conditions, please follow me on Vigyan with Dr. G. Jai Hind dosto.